1965ರ ಸಮಯ ದೇಶ ನೆಹರು ಪಾಲಿಸಿಯ ಕಾರಣಕ್ಕೆ ತೀವ್ರ ಆಹಾರ ಮತ್ತು ವಿದೇಶಿ ವಿನಿಮಯದ ಸಂಕಷ್ಟಕ್ಕೆ ಗುರಿಯಾಗಿತ್ತು. ಇಂತಹ ಸಮಯದಲ್ಲಿ ಆಗಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1965ರ ಅಕ್ಟೋಬರ್ 21ರಂದು ದೇಶ ತೀವ್ರತರವಾದಂತಹ ಆಹಾರದ ಸಂಕಷ್ಟಕ್ಕೆ ಒಳಗಾಗಿದೆ. ಈ ಕಾರಣಕ್ಕಾಗಿ ವಾರದಲ್ಲಿ ಒಂದು ಹೊತ್ತಿನ ಊಟವನ್ನು ತ್ಯಜಿಸಲು ದೇಶದ ಜನರಿಗೆ ಮನವಿಯನ್ನ ಮಾಡಿದ್ರು. ಇದನ್ನ ಸ್ವತಃ ಅವರೂ ಕೂಡ ಪಾಲಿಸಿದ್ರು. ಈ ಮನವಿಗೆ ದೇಶದ ಜನತೆ ಅಷ್ಟೇ ಸಕಾರಾತ್ಮಕವಾಗಿ ಸ್ಪಂದಿಸಿದರು. ಅನೇಕರು ತಮ್ಮ ಜೀವಿತ ಕಾಲದುದ್ದಕ್ಕೂ ಕೂಡ ಸೋಮವಾರದಂದು ರಾತ್ರಿ ಊಟವನ್ನು ತ್ಯಜಿಸಿದ ಉದಾಹರಣೆಗಳು ಬಹಳಷ್ಟಿದೆ. ಇದನ್ನ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದಂತಹ ಸರ್ಕಾರದ ವೈಫಲ್ಯ ಅಂತ ಹೇಳಲಾದೀತ. ಒಂದು ವೇಳೆ ಆ ಸಮಯದಲ್ಲಿ ಇದನ್ನ ಹಾಗಂದುಕೊಂಡಿದ್ದರೆ ಜನರು ಸ್ವಯಂ ಪ್ರೇರಿತವಾಗಿ ಒಂದು ಹೊತ್ತಿನ ಊಟವನ್ನು ತ್ಯಜಿಸಲು ನಿರ್ಧಾರ ಮಾಡ್ತಾ ಇದ್ರ. ನರೇಂದ್ರ ಮೋದಿ ಅವರು ಈ ರೀತಿಯ ಯಾವುದೇ ತ್ಯಾಗಕ್ಕೆ ಸಿದ್ಧರಾಗಿ ಅಂತ ಹೇಳಲಿಲ್ಲ, ತ್ಯಾಗ ಮಾಡಿ ಅಂತಲೂ ಹೇಳಲಿಲ್ಲ. ಬದಲಾಗಿ ಒಂದಷ್ಟು ಸಮಯಗಳ ಕಾಲ ಚಿನ್ನವನ್ನು ಖರೀದಿ ಮಾಡಬೇಡಿ, ಸಾರ್ವಜನಿಕ ವಾಹನಗಳನ್ನು ಜಾಸ್ತಿಯಾಗಿ ಬಳಸಿ ಇತ್ಯಾದಿ ಜನತೆಗೆ ಸಾಧ್ಯವಾಗುವಂತಹ ಸಲಹೆಗಳನ್ನೇ ನೀಡಿದ್ದಾರೆ. ಅದು ಕೂಡ ಜಾಗತಿಕ ಇಂಧನ ಬಿಕ್ಕಟ್ಟಿನ ಸಮಯದಲ್ಲಿ ಅನ್ನೋದು ಗಮನಾರ್ಹ ಸಂಗತಿ. ಇದನ್ನ ಆಡಳಿತದ ವೈಫಲ್ಯ ಅನ್ನೋದಾದ್ರೆ ಶಾಸ್ತ್ರೀಜಿಯವರು ಊಟ ಬಿಡಿ ಅಂತ ಕರೆ ನೀಡಿರುವುದು ಕೂಡ ಅದಕ್ಕಿಂತ ಹಿಂದಿನ ಸರ್ಕಾರದ ಆಡಳಿತದ ವೈಫಲ್ಯವೇ ಸರಿ.